ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಕಿರುತೆರೆ ಕುಟುಂಬ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಅಮೃತಧಾರೆ ಇಂದಿನ ಎಪಿಸೋಡಲ್ಲಿ ಸುಧಾ ಲಚ್ಚಿನ ಕರ್ಕೊಂಡು ಬರೋಕೆ ಅಂತ ಸ್ಕೂಲ್ ಹತ್ರ ಹೊರಡ್ತಾಳೆ. ಆಗ ಭೂಮಿಕಾ ಬಂದು ಸುಧಾ ಎಲ್ಲಿಗೂ ಹೊರಟಿರೋ ಹಾಗಿದೆ ಅಂತ ಹೇಳಿದಾಗ ಸುಧಾ ಹೇಳ್ತಾಳೆ, ಹಾ ಅತ್ತಿಗೆ, ಲಚ್ಚಿನ ಕರ್ಕೊಂಡು ಬರೋಕೆ ಹೋಗ್ತಾ ಇದ್ದೀನಿ ಸ್ಕೂಲ್ ಹತ್ರ. ಸ್ಕೂಲಲ್ಲಿ ಏನೋ ಪ್ರೋಗ್ರಾಮ್ ಇದೆಯಂತೆ, ಅದಕ್ಕೆ ಸ್ವಲ್ಪ ಬೇಗ ಬಿಡ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಆಗ ಭೂಮಿಕಾ ಸರಿ ನಾನು ಬರ್ತೀನಿ ಹೋಗೋಣ ಅಂತ ಹೇಳ್ತಾಳೆ. ಆಗ ಸುಧಾ ಬೇಡ ಅತ್ತಿಗೆ, ಅಣ್ಣಂಗೆ ಗೊತ್ತಾದರೆ ಆಮೇಲೆ ನಂಗೆ ಬೈತಾನೆ ಅಂತ ಹೇಳ್ತಾಳೆ. ಅದಕ್ಕೆ ಭೂಮಿಕಾ ನನಗೆ ಆಚೆ ಹೋಗಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೋಗಿ ಬಂದೆ ಅಂತ ಹೇಳಿದರೆ ಗೌತಮ್ ಅವರು ಏನೂ ಅನ್ನಲ್ಲ. ಅದು ಅಲ್ಲದೆ ನಮ್ಮ ಕಾರಲ್ಲಿ ಹೋಗೋದಲ್ವಾ, ನಿಧಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಇಬ್ಬರು ಅಲ್ಲಿಂದ ಹೊರಡ್ತಾರೆ. ಇತ್ತ ಕಡೆ ಜಯದೇವ್ ರೌಡಿಗಳಿಗೆ ಕಾಲ್ ಮಾಡಿ ಸುಧಾ ಮತ್ತು ಅವರ ಮಗಳ ಫೋಟೋ ಕಳಿಸಿ ಇವರಿಬ್ಬರನ್ನು ಸಾಯಿಸೋಕೆ ಪ್ಲ್ಯಾನ್ ಮಾಡಿಸ್ತಾನೆ. ಭೂಮಿಕಾ ಹಾಗೂ ಸುಧಾ ಇಬ್ಬರು ಸ್ಕೂಲಿಗೆ ರೀಚ್ ಆಗ್ತಾರೆ. ಕಾರಿಂದ ಇಳಿದು ಸುಧಾ ಸ್ಕೂಲ್ ಒಳಗಡೆ ಹೋಗ್ತಾಳೆ. ಭೂಮಿಕಾ ಕಾರ್ ಹತ್ರ ನಿಂತಿರ್ತಾಳೆ. ಆಗ ಜಯದೇವ್ ಚೇಳಗಳು ಭೂಮಿಕಾಳನ್ನು ನೋಡಿ ಇವಳು ಯಾರು ಇವರ ಜೊತೆಗೆ ಬಂದಿರೋದು ಅಂತ ಅವಳ ಫೋಟೋ ತೆಗೆದು ಜಯದೇವ್ಗೆ ಕಳಿಸ್ತಾರೆ. ಜಯದೇವ್ ಅದನ್ನು ನೋಡಿ ಓಹೋ ಇವಳು ಇವರ ಜೊತೆ ಹೋಗಿದ್ದಲ್ಲ, ಹಾಗಾದರೆ ಇವಳನ್ನು ಜೊತೆಗೆ ಮುಗಿಸಿ ಅಂತ ರೌಡಿಗಳಿಗೆ ಹೇಳ್ತಾನೆ. ಹಾಗೆ 3 ಜನನು ಸ್ಕೂಲಿಂದ ಹೊರಡ್ತಾರೆ. ಅರ್ಧ ದಾರಿಯಲ್ಲಿ ಕಾರ್ ಕೆಟ್ಟೋಗುತ್ತೆ. ಅದಕ್ಕೆ ಭೂಮಿಕಾ ಇಲ್ಲೇ ಹತ್ರ ಇದೆ ಅಲ್ವಾ, ನಾವು ನಡ್ಕೊಂಡು ಹೋಗ್ತೀವಿ ಅಂತ ಕಾರಿಂದ ಕೆಳಗಿಳಿದು ನಡ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಜಯದೇವ್ ಚೇಳಗಳು ಅವರನ್ನು ಗುದ್ದೋಕೆ ಬರುವಷ್ಟರಲ್ಲಿ ಒಂದು ಕಾರ್ ಅಡ್ಡ ಬಂದು ನಿಲ್ಲುತ್ತೆ. ಕಾರಿಂದ ಒಬ್ಬ ಇಳಿದು ಭೂಮಿಕಾ ಅವ್ರ ಹತ್ರ ಸಾರಿ ಕೇಳ್ತಾನೆ. ಸುಧಾ ಬೈತಾಳೆ. ಡ್ರೈವರ್ ತುಂಬ ರಿಕ್ವೆಸ್ಟ್ ಮಾಡ್ತಾನೆ, ಬನ್ನಿ ನಾನು ಡ್ರಾಪ್ ಮಾಡ್ತೀನಿ ಅಂತ. ಅವನು ಅಷ್ಟು ಕೇಳ್ತಿದ್ದಾನೆ ಅಂತ ಭೂಮಿಕಾ ಕಾರು ಹತ್ತಿ ಮನೆಗೆ ಹೋಗ್ತಾರೆ. ತುಂಬ ಮಾತಾಡ್ತಾ ಇರ್ತಾನೆ. ಇತ್ತ ಕಡೆ ಶಕುಂತಲಾ ಅವಳ ತಮ್ಮ ಇಬ್ಬರು ರೂಮಲ್ಲಿ ಕೂತು ಮಾತಾಡ್ತಾ ಇರ್ತಾರೆ. ಇದ್ರ ರುಚಿ ನೋಡಿ ಬದುಕಿ ಯಾರೂ ಉಳಿದಿಲ್ಲ ಅಂತ ಏನೋ ಕುಡಿಸೋ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಆ ಡ್ರೈವರ್ ಸುಧಾ ಮತ್ತು ಭೂಮಿಕಾ ಇಬ್ಬರನ್ನು ಮನೆಗೆ ತಲುಪಿಸ್ತಾನೆ. ಹಾಗೆ ಬಾಡಿಗೆ ಎಷ್ಟಾಯಿತು ಅಂತ ಕೇಳಿದಾಗ 150 ರೂಪೀಸ್ ಕೊಡಿ ಮೇಡಮ್ ಅಂತ ಹೇಳ್ತಾನೆ. ಆಗ ಭೂಮಿಕಾ ಹತ್ರ ಯು ಪಿ ಐ ಮಾಡಲಿಕ್ಕೆ ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಂದಾಗ ಸುಧಾ ಹೇಳ್ತಾರೆ ನನ್ನ ಹತ್ರ ಇದೆ ಅಂತ 200 ರೂಪಾಯಿ ಕೊಡ್ತಾಳೆ. ಅವನ ಹತ್ರ ಚೇಂಜ್ ಇರಲ್ಲ. ಭೂಮಿಕಾ ಹೇಳ್ತಾಳೆ ಇರಲಿ ಪರವಾಗಿಲ್ಲ ಅಂತ ಹೇಳಿದಾಗ ಅವನು ಹೇಳ್ತಾನೆ ಇಲ್ಲ ಮೇಡಮ್, ಈ ಚೇಂಜ್ ಇಟ್ಕೊಂಡ್ರೆ ನಾನು ಚಿಲ್ಲರೆ ವ್ಯಕ್ತಿ ಆಗ್ತೀನಿ, ನನಗೆ ಎಷ್ಟು ದುಡಿತೀನೋ ಅಷ್ಟೇ ಸಾಕು, ಸ್ವಾಭಿಮಾನ ಮುಖ್ಯ ಅಲ್ವಾ ಅಂತ ಹೇಳ್ತಾನೆ. ಹಾಗೆ ಚೇಂಜ್ ತಗೊಂಡು ಬರ್ತೀನಿ ಅಂತ ಅಲ್ಲಿಂದ ಹೋಗ್ತಾನೆ. ಆಗ ಭೂಮಿಕಾ ಹೇಳ್ತಾಳೆ ಅಲ್ಲ ಇವರ ಮನೇಲಿ ಗಲಾಟೆನೇ ಆಗಲ್ಲ ಅನಿಸುತ್ತೆ, ಯಾಕಂದರೆ ಇವನು ಹೆಂಡತಿಗೆ ಮಾತಾಡೋಕ್ಕೆ ಬಿಡಲ್ಲ, ಒಬ್ಬನೇ ಮಾತಾಡ್ತಾ ಇರ್ತಾನೆ ಅಂತ ಹೇಳಿಬಿಟ್ಟು ಇಬ್ಬರು ನಗ್ತಾ ಇರ್ತಾರೆ. ಈ ಎಪಿಸೋಡ್ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಸಿಗೋಣ ನಾಳಿನ ಎಪಿಸೋಡಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.